ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಹೊಸ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಬೇಗನೆ ಒಂದು ಪದಾರ್ಥ ಬೇಗ ಮಾಡಿಕೊಡೋದು ಹೆಂಗಂತ ಹೇಳ್ಕೊಡ್ತೀನಿ. ಅವಲಕ್ಕಿ ಉಪ್ಪಿಟ್ಟು ಗೊತ್ತು. ಇದು ಏನಂದರೆ ಮಂಡಕ್ಕಿ ಅಂತಾರೆ ಗೊತ್ತಾ, ಚುರುಮುರಿ ಸುಸ್ಲ ಅದೇನಂತಾರೆ. ಒಂದೊಂದು ಕಡೆದು ಮಂಡಕ್ಕಿ ಸುಸ್ಲ ಅಂತಾರೆ. ಸ್ವಲ್ಪ ಕಡೆ ತುಂಬ ಫೇಮಸ್ ಅಡುಗೆ ಇದು. ಬಾಗಲಕೋಟಲ್ಲಿ ಇದನ್ನು ಪ್ರಿಪೇರ್ ಮಾಡೋಕ್ಕೆ ಅಂತ ಹೋಟೆಲ್ ಇದೆ, ಸೂಪರ್ ಸ್ಪೆಷಲ್ ಆಗಿದೆ. ಸೊ ಇವಾಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ನೀರಿಗೆ ಚುರುಮುರಿ ಹಾಕಿ ತೋಯಿಸ್ಕೋಬೇಕು. ಅವಲಕ್ಕಿ ತೋಯಿಸ್ಕೊತೀರಲ್ಲ ಗೊತ್ತು. ಇದನ್ನು ಸ್ವಲ್ಪ ಹಿಂಡಬೇಕು, ಅಂದರೆ ಎರಡೂ ಕೈ ಸಹಾಯದಿಂದ ಸ್ವಲ್ಪ ಒತ್ತಾಗಿ ನೀರನ್ನು ಹಿಂಡಿ, ಮುಟ್ಟಿಗೆಯಲ್ಲಿ ನೀರನ್ನು ಹಿಂಡಿ ಚುರುಮುರಿನ ತಗೋಬೇಕು. ಒಂದು 2-3 ನಿಮಿಷ ಇದನ್ನು ಹೆಚ್ಚು ಕಮ್ಮಿ ಬಿಟ್ಟರೆ ನಡೆಯುತ್ತೆ. ನೋಡಿ, ನಾನು ತೊಗೊಂಡು ಒಂದು ಪ್ಲೇಟಲ್ಲಿ ಫುಲ್ ತುಂಬ್ಕೊಂಡಿದ್ದೀನಿ. ನೋಡಿ, ನಾನು ಪ್ಲೇಟಲ್ಲಿ ಫುಲ್ ತುಂಬ್ಕೊಂಡಿದ್ದೀನಲ್ವ. ಇವಾಗ ಇದನ್ನು ಒಗ್ಗರಣೆ ಹಾಕೋದು ಹೆಂಗಂತ ಹೇಳ್ಕೊಡ್ತೀನಿ. ಸ್ವಲ್ಪ ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಕಡಾಯಿ, ಬುಟ್ಟಿ, ಬೊಗಣಿ ಯಾವುದಾದ್ರೂ ಓಕೆ. ನಾನಿಲ್ಲಿ ಬುಟ್ಟಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ಕಡಾಯಿ ಯೂಸ್ ಮಾಡಿದ್ರು. ಸ್ವಲ್ಪ ಈಗ ಅದಕ್ಕೆ ಜೀರಿಗೆ, ಸಾಸಿವೆ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಣಮೆಣಸು ಅಷ್ಟೇ ಹಾಕ್ತಿದ್ರೆ ಹಾಕ್ಬೋದು, ಒಣಮೆಣಸಿನ್ಕಾಯಿ. ಆಮೇಲೆ ಒಣ ಖಾರ ಸತಕ್ಕೂ ಹಾಕ್ತಾರೆ. ಈರುಳ್ಳಿ, ಟೊಮ್ಯಾಟೊ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಹುಳಿ ಜಾಸ್ತಿ ಆಗುತ್ತೆ ಅಂತ ಲೆಮನ್ ಹಾಕಿರ್ತೀವಲ್ಲ, ಸೊ ಅದ್ರ ಸಲುವಾಗಿ ಹುಳಿ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸರಿಯಾಗಿ ಸ್ಪೂನಿಂದ ತಿರುಗಾಡಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಬೇಯೋ ತನಕ ಬಿಡಬೇಕು. ಒಂದು 2-3 ನಿಮಿಷ ಬಿಡಬೇಕು ಈರುಳ್ಳಿ ಎಲ್ಲ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಸರಿಯಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅರಿಶಿಣ ಪುಡಿ ಕಲರ್ ಸಲುವಾಗಿ. ಸರಿ, ಇವಾಗ ಒಂದು ಕಡೆ ಪಾಣೆ ಹೊಡೆಯೋದಾಯ್ತವ. ಸ್ವಲ್ಪ ಅದನ್ನು ಗ್ಯಾಸ್ನ ಕಡಿಮೆ ಮಾಡಿಟ್ಟು ಈ ಕಡೆ ಪುಟಾಣಿನ ಮಿಕ್ಸರ್ಗೆ ಹಾಕೋಣ. ಪುಟಾಣಿಯ ಗೊತ್ತಲ್ವ, ಪುಟಾಣಿನ ತಗೊಂಡು ಒಂದು 2ರಿಂದ ಪೂರ್ತಿ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಪುಟಾಣಿ ಪೌಡರ್ ಪುಡಿ ಮಾಡಿಕೊಂಡು ಇದನ್ನೇ ಇಡಿ. ಇವಾಗ ನೆಕ್ಸ್ಟು ಚುರುಮುರಿ ಹಾಕಿದ್ಮೇಲೆ ಯೂಸ್ ಆಗುತ್ತೆ ಇದು. ಸ್ವಲ್ಪ ಸಕ್ಕರೆ, ಒಗ್ಗರಣೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಇವಾಗ ಚುರುಮುರಿ ಇತ್ತಲ್ವ, ಚುರುಮುರಿನ ಹಾಕೋದು, ಅಂದರೆ ತೋಯಿಸಿಟ್ಟಿದ್ರಲ್ಲ ಅದಕ್ಕೆ ಸ್ವಲ್ಪ ಇವಾಗ ಪುಟಾಣಿ ಹಾಕಿದ್ರಲ್ಲ ಅದರಲ್ಲಿ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಿಮ್ಗೆ ಬೇಕಂದರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಅರ್ಜೆಂಟಾಗಿ ಯಾರಾದರೂ ಗೆಸ್ಟ್ ಬಂದಿರ್ತಾರೆ, ಸ್ವಲ್ಪ ಶೇಂಗಾದ ಪೌಡರ್, ಸ್ವಲ್ಪ ನಿಂಬೆಹಣ್ಣಿನ ರಸ. ಅರ್ಜೆಂಟಾಗಿರುತ್ತೆ, ಯಾರೋ ಗೆಸ್ಟ್ ಬಂದಿರ್ತಾರೆ, ಸೊ ಅವಾಗ ಮಾಡೋಕ್ಕೆ ನಿಮಗೆ ಪುಟಾಣಿ ತೊಗೊಂಡು ಪೌಡ್ರ್ ಹಾಕೋದು ಬೇಡ ಅಲ್ವ. ಆಲ್ರೆಡಿ ಒಂದು ಡಬ್ಬಿಯಲ್ಲಿ ಶೇಂಗಾದ ಪೌಡರ್ ಮತ್ತು ಪುಟಾಣಿ ಪೌಡರ್ ಮಾಡಿಟ್ಕೊಳ್ಬೋದು. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಫುಲ್ ಕಲರಿಂಗ್ ಆಗಿದೆ, ಫುಲ್ ಚೆನ್ನಾಗಾಗಿದೆ ಅಲ್ವ. ಸ್ವಲ್ಪ ಬಿಸಿ ಆಗೋ ತನಕ ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಬೇಕು. ಚುರುಮುರಿ ಸುಸ್ಲ ರೆಡಿಯಾಗಿದೆ. ಮಂಡಕ್ಕಿ ಮಸಾಲೆ ರೆಡಿಯಾಗಿದೆ. ನೋಡಿ, ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಶೇವ, ನೀವು ಬೇಡ ಮೊಸರು ತಿಂತಿದ್ರೆ ತಿನ್ಬೋದು. ಜಾಸ್ತಿ ಆಲ್ಮೋಸ್ಟ್ ಇದ್ರ ಜೋಡಿ ಮೊಸರು ತಿನ್ನಲ್ಲ, ಸರಿ ಇರಲ್ಲ ಅಂತ. ಶೇವ, ಸ್ವಲ್ಪ ಕೊತ್ತಂಬರಿ, ಸೂಪರ್ ಟೇಸ್ಟಿಯಾಗಿರುವ ನೋಡಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲರಿಗೂ ಧನ್ಯವಾದಗಳು.